ಸಮಾನತೆಯ ದೇಶದಲ್ಲಿ ಬದುಕಬೇಕು, ಭ್ರಷ್ಟಾಚಾರ ರಹಿತ ದೇಶದಲ್ಲಿ ಬದುಕಬೇಕು, ಶೋಷಣೆ ಇಲ್ಲದೆ ಇರುವಂತ ಸಮಾಜದಲ್ಲಿ ನೀವು ಬದುಕಬೇಕು. ಅದಕ್ಕೆ ನಿಮ್ಮೆಲ್ಲರ ಹೋರಾಟ ಬಹಳ ಮುಖ್ಯ. ಯಾಕೆ ಅಂದ್ರೆ ಕುಡಿಯೋ ನೀರಿಂದ, ಸೇವನೆ ಮಾಡೋ ಗಾಳಿಯಿಂದ, ತಿನ್ನೋ ಊಟದಿಂದ ಎಲ್ಲ ಕಲುಷಿತ, ಅಡಲ್ಟ್ರೇಟೆಡ್. ಅಂಬೇಡ್ಕರ್ ಬದುಕೋದು ನಮ್ಮ ಅರಿವಿನಲ್ಲಿ, ನಮ್ಮ ಹೋರಾಟದಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಸಂಘರ್ಷದಲ್ಲಿ. ಇವತ್ತಿನ ಮಕ್ಕಳು ನಾಳೆ ಪ್ರಜೆಗಳು. ದೇಶದ ಬೆನ್ನೆಲುಬು ಯುವ ಸಮುದಾಯ. ಯಾವತ್ತು ಈ ದೇಶದ ಹೆಣ್ಣುಮಗಳು ನಿರ್ಭಯದಿಂದ ಎದ್ದು ಕೇಳ್ತಾಳೆ ಅವಳಿಗೆ ಬೇಕಾದಂತ ಹಕ್ಕುಗಳನ್ನ ಅಂದ್ರೆ ಅಲ್ಲಿ ನಿಜವಾದ ಅಂಬೇಡ್ಕರ್ ಅವರ ಆಚರಣೆ. ತುಮಕೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಹಾಗೂ ಈ ದಿನ .com ಸಹಯೋಗದಲ್ಲಿ ಅರಿವೇ ಅಂಬೇಡ್ಕರ್ ಬಾಬಾ ಸಾಹೇಬರ ಬರಹಗಳ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ. ಆ ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಕರೆದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ತಾಯಿ ಇಲ್ಲದ ಮನೆ ಅನಾಥವಾಗತ್ತೆ. ಡಾಕ್ಟರ್ BR ಅಂಬೇಡ್ಕರ್ ವಿಚಾರಗಳಿಲ್ಲದ ದೇಶನೂ ಸಹ ಅನಾಥ. ಯಾಕೆ ಗೊತ್ತಾ? ಈಗ ನಾನು ಒಳಗಡೆ ಬರಬೇಕಾದ್ರೆ ಇಬ್ರು ಹೆಣ್ಣುಮಕ್ಕಳು SC/ST ಹಾಸ್ಟೆಲಿಂದ ಬಂದಿದ್ರು. ಮೇಡಮ್ ನೀವು ಬರ್ತೀರಾ ಅಂತ ನಿನ್ನೆ ನಾವು ನಿಮ್ಮ TP ನೋಡಿದ್ವಿ, ನಿಮ್ಮನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತೀವಿ, ನಮಗೆ ಕ್ಲಾಸ್ ಇದ್ರೂ ಸಹ ನಮಗೆ ಬೈದರೂ ಬೈಲಿ ಬಟ್ ಮೇಡಮ್ನ ಭೇಟಿ ಆಗಬೇಕು ಅಂತ ಹೇಳಿ ಅವ್ರ ಹಾಸ್ಟೆಲ್ನ ಕುಂದುಕೊರತೆಗಳನ್ನೆಲ್ಲ ಬರ್ಕೊಂಬಂದಿದ್ರು. ನಾನು ಇಮ್ಮಿಡಿಯೇಟ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ ಬನ್ನಿ ಚೇತನ್, ಅವರಿಗೆ ನಂಬರ್ ತಗೊಂಡು ಮಾತಾಡಿದೆ. ನಾನು ಈ ಸಭೆಯ ನಂತರ ಸೀದಾ ನಾನು ಅಲ್ಲಿಗೆ ಬರ್ತಾ ಇರೋದು. ಆ ಮಕ್ಕಳ, ಆ ಹಾಸ್ಟೆಲ್ನ, ಆ ಹೆಣ್ಣು ಮಕ್ಕಳ ಹಾಸ್ಟೆಲ್ನ ಎಲ್ಲ ಕುಂದುಕೊರತೆಗಳನ್ನು ಸರಿ ಮಾಡಬೇಕು, ಮಾಡಿ ಆಯೋಗಕ್ಕೆ ರಿಪೋರ್ಟ್ ಕಳಿಸ್ಬೇಕು ಅಂತ ಸಹ ನಾನು ಆಲ್ರೆಡಿ ಇನ್ಸ್ಟ್ರಕ್ಟ್ ಮಾಡಿ ಆಯಿತು. ಇಲ್ಲಿ ಅಂಬೇಡ್ಕರ್ನ ನಿಜವಾಗ್ಲೂ ಬದುಕ್ತಾ ಇರೋರು ಯಾರು? ಯಾರು? ನೀವು ಮಾತಾಡಬೇಕು. ಯಾರು ನಿಜವಾಗ್ಲೂ ಅಂಬೇಡ್ಕರ್ನ ಇಲ್ಲಿ ಪ್ರತಿದಿನ ಆಚರಣೆ ಮಾಡ್ತಾ ಇರೋದು? ಆ ಎರಡು ಹೆಣ್ಣು ಮಕ್ಕಳು. ಭಯ ಇಲ್ಲದೆ, ನಿರ್ಭೀತಿಯಿಂದ ನಮ್ಮ ಸ್ಕೂಲಲ್ಲಿ ನಮ್ಮ ಹಾಸ್ಟೆಲಲ್ಲಿ ನನ್ನನ್ನು ಟಾರ್ಗೆಟ್ ಮಾಡಿದ್ರು ಪರವಾಗಿಲ್ಲ ವಾರ್ಡನ್ನು, ಐ ಡೋಂಟ್ ಕೇರ್, ಬಟ್ ನಾನು ಹೋರಾಟ ಮಾಡ್ತೀನಿ ನನ್ನ ಹಕ್ಕುಗಳಿಗೆ ಅಂತ ಬಂದಂತ ಎರಡು ಮಕ್ಕಳಲ್ಲಿ ನಿಜವಾದ ಅಂಬೇಡ್ಕರ್ ಇದ್ದಾರೆ, ಬದುಕಿದ್ದಾರೆ. ಆ ಥರ ಮಕ್ಕಳು ನನ್ನ ಎಲ್ಲ ಮಕ್ಕಳಾಗಬೇಕು. ಆಗ್ತೀರಾ? ಎಲ್ಲಿ ನನ್ನ ಗಂಡು ಮಕ್ಕಳು ಹೇಳಲಿಲ್ಲ, ಆವಾಜ್ ಜೋರಾಗಿ ಬರಲೇ ಇಲ್ಲ. ಆಗ್ತೀರಾ? 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 ಆಗಲಿಲ್ಲ ಅಂದರೆ ಭಾಳ ಕಷ್ಟ ತಮ್ಮ. ಮುಂದಿನ ದಿನಗಳಲ್ಲಿ 78 ವರ್ಷಗಳ ಭಾರತ ದೇಶದ ಸ್ವತಂತ್ರ ಬಂದ ನಂತರ ನಾವು ಎಲ್ಲಿ ನಿಂತಿದ್ದೀವಿ ಅಂತ ಒಂದ್ಸಲ ನೀವು ಆಲೋಚನೆ ಮಾಡಿ. ಎಲ್ಲೋದ್ರೂ ರೊಕ್ಕ ಇಲ್ಲದೆ ಕೆಲಸ ಆಗೋದಿಲ್ಲ ತಮ್ಮ. ಇವತ್ತು ನೀವೆಲ್ಲರೂ ಎತ್ತೆಚ್ಕೊಳ್ಳದೆ ಇದ್ರೆ, ಅಂಬೇಡ್ಕರ್ನ ನಿಜವಾಗ್ಲೂ ನೀವು ಬದುಕದೆ ಹೋದ್ರೆ, ನನಗಂತೂ ಈಗ 50 ವರ್ಷ, ಇದರಲ್ಲಿ ಭಾಳಷ್ಟು ಜನ ನನ್ನ ವಯಸ್ಸಿನವರೇ ಇರಬೇಕು. ನಾವು ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು ಸ್ವಲ್ಪ ವರ್ಷ ಹೋಗ್ತೀವಿ. ಈ ಸಮಾಜವನ್ನ, ಈ ದೇಶವನ್ನ, ಈ ಮಣ್ಣನ್ನ ನಿಮ್ಮ ಕೈ ಕೊಟ್ಟು ಹೋಗ್ತೀವಿ. ನೀವು ಬದುಕಬೇಕಾಗತ್ತೆ. ಎಂಥ ದೇಶದಲ್ಲಿ ಬದುಕಬೇಕು ನೀವು? ಸಮಾನತೆಯ ದೇಶದಲ್ಲಿ ಬದುಕಬೇಕು, ಭ್ರಷ್ಟಾಚಾರ ರಹಿತ ದೇಶದಲ್ಲಿ ಬದುಕಬೇಕು, ಶೋಷಣೆ ಇಲ್ಲದೆ ಇರುವಂಥ ಸಮಾಜದಲ್ಲಿ ನೀವು ಬದುಕಬೇಕು. ಅದಕ್ಕೆ ನಿಮ್ಮೆಲ್ಲರ ಹೋರಾಟ ಬಹಳ ಮುಖ್ಯ. ಮಾಡ್ತೀರಾ? ಯಾಕೆ ಅಂದರೆ ಇವತ್ತು ನೀವು ಇನ್ವಾಲ್ವ್ ಆಗಲಿಲ್ಲ ಅಂದರೆ, ಯುವ ಸಮುದಾಯ ಏನಾದರೂ ಇವತ್ತು ನೀವೆಲ್ಲರೂ
ಭಾಗವಹಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಏನೂ ಉಳಿಯೋದಿಲ್ಲ. ಇವತ್ತು ಕುಡಿಯೋ ನೀರಿಂದ, ಸೇವನೆ ಮಾಡೋ ಗಾಳಿಯಿಂದ, ತಿನ್ನೋ ಊಟದಿಂದ ಎಲ್ಲ ಕಲುಷಿತ, ಅಡಲ್ಟ್ರೇಟೆಡ್. ನಿಮ್ಮ ಮನೆ ಮುಂದೆ ಒಂದು ರೋಡ್ ಆಗಬೇಕು, ನಿಮ್ಮ ಮನೆ ಮುಂದೆ ಒಂದು ಚರಂಡಿ ಆಗಬೇಕು, ನಿಮ್ಮ ಮನೆ ಮುಂದೆ ಒಂದು ಲೈಟ್ ಬೇಕು, ಕುಡಿಯಕ್ಕೆ ನೀರು ಬೇಕು. ನೀವು ಹೇಳಿದ್ ಕೇಳ್ರಪ್ಪ, ಎಲ್ಲದಕ್ಕೂ ರಾಜಕಾರಣ ಬೇಕೇ ಬೇಕು. ನೀವು ಎಲ್ಲಿವರೆಗೂ ಮಾತಾಡೋದಿಲ್ಲ ಅಂದ್ರೆ ಏನು ಅರ್ಥ? ತಪ್ಪು ಮಾಡ್ತಾ ಇರೋರು ಎಷ್ಟು ತಪ್ಪಿದೆಯೋ ನೋಡ್ತಾ ಸುಮ್ಮನೆ ಕೂಡ್ತಾರಲ್ಲ, ಅವ್ರದ್ದು ಅಷ್ಟೇ ತಪ್ಪಿದೆ. ನೀವು ಎಲ್ಲಿವರೆಗೂ ಎಲ್ಲವನ್ನ ನೋಡ್ತಾ ಸಹಿಸ್ತಾ ಕೂಡ್ತೀರಾ, ಅಲ್ಲಿವರೆಗೂ ಬದಲಾವಣೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ನನಗೆ ಬರೋದಕ್ಕೆ ಲೇಟ್ ಆಯಿತು, ಅದಕ್ಕೂ ವಿಚಾರ ಇದೆ. ನಾನು ಆಚೆ ಬಂದ ತಕ್ಷಣ ಒಂದು ತಾಯಿ ಮಗನನ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ತಾಳೆ. ಮಗ 14ನೇ ವಯಸ್ಸು. ತಾಯಿ ಬಂದು ಹೇಳ್ತಾಳೆ, ಮೇಡಮ್, ನಾನು ಸ್ಟೇಷನ್ಗೆ ಹೋಗಿದ್ದೆ, ನನ್ನ ಗಂಡ ಕುಡ್ಕ, ಚೆನ್ನಾಗಿ ಹೊಡಿತಾನೆ ಮೇಡಮ್, ಕುಡಿದು ಚೆನ್ನಾಗಿ ಹೊಡಿತಾನೆ. ಅದು ಹೋಗ್ಲಿ ಮೇಡಮ್, ಸಹಿಸ್ಕೋತೀನಿ ನಾನು. ನನ್ನ ಮಗ 14 ವರ್ಷ, ಅವನಿಗೂ ಕೂಡಿಸ್ಕೊಂಡು ಕುಡಿಸ್ತಾನೆ. ಕುಡಿಲಿಲ್ಲ ಅಂದರೆ ಕಪ್ಪಾಳಕ್ಕೇನೆ ಅವನು ಅಯ್ಯೋ ಅಮ್ಮ ಅನ್ನೋ ರೀತಿಯಲ್ಲಿ ಆ ಮಗನಿಗೆ ಹೊಡಿತಾನಂತೆ. ಆ ವಿಡಿಯೋ ತೋರಿಸಿದ್ಲು ನನಗೆ. ನಾನು ಒಂದು ತಾಯಿ, ಎಲ್ಲಿದ್ದೀವಿ ನಾವು ಅನ್ನಿಸ್ತು ನನಗೆ. ಸಿಗರೇಟ್ ಸೇದಿಸ್ತಾನೆ ಅವನ ಬಾಯಿಂದ. ಆ ಮಗು ಸಿಗರೇಟ್ ಸೇದಲ್ಲ ಅಂದಾಗ ಅವನಿಗೆ ಹೆಂಗೆ ಹೊಡಿತಾನೆ ಗೊತ್ತಾ? ಸ್ಟೇಷನ್ಗೆ ಹೋದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡಿರಲ್ಲ. ಆವಾಗ DCP ಅವರಿಗೆ ಫೋನ್ ಮಾಡಿ ಆ ತಾಯಿಯನ್ನು ಕಳಿಸ್ಕೊಡ್ತೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅವ್ರು ಯಾಕೆ ಆ ತಾಯಿನ ವಾಪಸ್ ಕಳಿಸಿದ್ರು? ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ. ನಮಗೆ ಕಾನೂನು ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆ ಕಾನೂನು ಗೊತ್ತಿರಬೇಕು. ಒಂದು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ರು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತಂದ್ರೆ ಕಾನೂನು ಮುಖಾಂತರವಾಗಿ ನೀವು ಪ್ರಶ್ನೆ ಮಾಡಬೇಕು. ಲೋಕಲ್ ಸ್ಟೇಷನ್ ಅಲ್ಲಿ ನಿಮಗೆ ಸ್ಪಂದಿಸದೆ ಹೋದ್ರೆ ಮೇಲಿನ ವರಿಷ್ಠ ಅಧಿಕಾರಿ ಹತ್ರ ಹೋಗಬೇಕು. ಇದು ನಮ್ಮ ಹಕ್ಕು. ಅಯ್ಯೋ, ಯಾಕೆ ಸಹವಾಸ ಅಂತ ಮನೆಯಲ್ಲೇ ಕೂತ್ರೆ ಇವತ್ತು ನನಗಾಯ್ತು, ನಾಳೆ ನನ್ನ ಮಗನಿಗಾಯ್ತು, ಆಚೆ ನಾಡಿದು ನಮ್ಮೆಲ್ರಿಗೂ ಆಗತ್ತೆ. ಎಲ್ಲಿ ಅಂಬೇಡ್ಕರ್ ಸತ್ತಿರ್ತಾರೆ ಅಂತ ಕೇಳೋದು, ಬರೀ ಆಚರಣೆ ಮಾಡಿ ನಾವು ಭಾಷಣ ಮಾಡಿ ಹೋಗೋದ್ರಿಂದ ಅಂಬೇಡ್ಕರ್ ಬದುಕೋದಿಲ್ಲ. ಅಂಬೇಡ್ಕರ್ ಬದುಕೋದು ನಮ್ಮ ಅರಿವಿನಲ್ಲಿ, ನಮ್ಮ ಹೋರಾಟದಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಸಂಘರ್ಷದಲ್ಲಿ. ಇವತ್ತಿನ ಮಕ್ಕಳು ನಾಳೆ ಪ್ರಜೆಗಳು. ದೇಶದ ಬೆನ್ನೆಲುಬು ಯುವ ಸಮುದಾಯ. ನೀವು ಮನಸ್ಸು ಮಾಡಿದ್ರೆ ದೇಶವನ್ನ ಕಟ್ಟಬಹುದು, ಇಲ್ಲಾಂದ್ರೆ ದೇಶವನ್ನ ಉರುಳಿಸ್ಬೋದು. ನೆನಪಿಟ್ಕೊಳ್ಳಿ ನೀವೆಲ್ಲರೂ. ಅಸಮಾನತೆಯ ಗುಲಾಮಗಿರಿಯ ಬದುಕನ್ನ ನೀವು ಬದುಕೂಡ್ದು. ನಿಜವಾದ ಅಂಬೇಡ್ಕರ್ ಅವರ ಆಚರಣೆ ಶಿಕ್ಷಣದಲ್ಲಿದೆ, ಅರಿವಿನಲ್ಲಿದೆ, ಜಾಗೃತಿಯಲ್ಲಿದೆ, ಹೋರಾಟದಲ್ಲಿದೆ. ಯಾವಾಗಲೂ ಅಂಬೇಡ್ಕರ್ ಒಂದು ಮಾತು ಹೇಳ್ತಿದ್ರು, ಶಿಕ್ಷಣವನ್ನ ಪಡ್ಕೊಂಡ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಊರಿನ, ತನ್ನ ಜನರ ಬದುಕಿಗೆ ಸಹಾಯ ಆಗ್ಬೇಕಂತೆ. ಅವರಲ್ಲಿರೋ ಮೂಢನಂಬಿಕೆಯನ್ನ ಓಡಿಸ್ಬೇಕಂತೆ. ಈಗ ಜಮ್ಜಮ್ ಅವರು ರಿಜಿಸ್ಟ್ರಾರ್ ಆಗಿದ್ದಾರಪ್ಪ, KS ಆಫೀಸರ್ ಆಗಿದ್ದಾರೆ, ಅವಳು ಒಬ್ಳು ಹೆಣ್ಮಗಳು. ಆಗಿದ್ದೀನಿ, ಕರೆಕ್ಟು. ನಾನು ಏನು ನನ್ನ ಜನರಿಗೆ ವಾಪಸ್ ಕೊಡ್ತೀನಿ ಅನ್ನೋದ್ರಲ್ಲಿ ಅಂಬೇಡ್ಕರ್ ಬದುಕೋದು ಜಮ್ಜಮ್ಮಲ್ಲಿ. ಇಲ್ಲ ಅಂದ್ರೆ ಅಂಬೇಡ್ಕರ್ ಸತ್ತೋಗ್ತಾರೆ. ಅವರು ತನ್ನ ಊರು ಶಿರಾ, ಯಾವುದೋ ಹಳ್ಳಿ ಅನ್ಸುತ್ತೆ, ನಿಮ್ಮ ಮಧುಗಿರಿ, ತನ್ನ ಊರಿನ ಜನರಿಗೆ ಏನು ಸಹಾಯ ಮಾಡ್ತಾರೆ,
ತನ್ನ ಊರಿನ ಜನರಿಗೆ ಏನು ತಿಳುವಳಿಕೆ ಕೊಡ್ತಾರೆ, ಅದ್ರ ಮೇಲೆ ನಿಜವಾಗ್ಲೂ ಜಮ್ ಬದುಕಿರೋದು. ಇಲ್ಲ ಅಂದ್ರೆ ಬದುಕಿದ್ದು ಸತ್ತಂಗೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ. ನಿಮ್ಗೆ ಶಿಕ್ಷಣಕ್ಕೇನು ಬೆಲೆ ಇಲ್ಲ. ನಿಮಗೆ 2 ಉದಾಹರಣೆ ಹೇಳಿದ್ದೀನಿ. ಒಂದು, ಇಬ್ರು ಹೆಣ್ಮಕ್ಳು ಬಂದಿದ್ದು, ಅಂಬೇಡ್ಕರ್ ಬದುಕಿರೋದು. ಇನ್ನೊಂದು, ಒಂದು ತಾಯಿ ಬರ್ತಾಳೆ, ಅವಳಿಗೆ ಏನೂ ಗೊತ್ತಿಲ್ಲ, ಅಲ್ಲಿ ಅಂಬೇಡ್ಕರ್ ಸತ್ತಿರೋದು. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಸರಿಯಾಗಿ ನಡೆಸ್ಕೊಳ್ಳದೆ ಇರೋದು ಆ ತಾಯಿಯನ್ನ, ಅಲ್ಲೂ ಅಂಬೇಡ್ಕರ್ ಸತ್ತಿದ್ದಾರೆ. ಅಲ್ಲಿ ಕಾನೂನಿನ ಅರಿವು ಬೇಕು. ನನ್ನ ಜೊತೆ 4 ಜನ ಲಾಯರ್ಸ್ ನನ್ನನ್ನು, ಮಕ್ಕಳಿದಾರ, ನನ್ನನ್ನು ಇನ್ವೈಟ್ ಮಾಡ್ಕೊಂಡ್ರು, ಹೋಗ್ಬಿಟ್ರ ಅವರು. 5-6 ಜನ ಅಡ್ವೊಕೇಟ್ಸ್ ಬಂದಿದ್ರು, ನನ್ನನ್ನು ಹಾರ ಹಾಕಿ ಒಳಗೆ ಕರ್ಕೊಂಡ್ರು. ಹೋಗ್ಬಿಟ್ರೋ ಇಲ್ಲೋ ನನಗೆ ಗೊತ್ತಿಲ್ಲ. ನೀವು ಬನ್ನಿ ಕಾರ್ಯಕ್ರಮಕ್ಕೆ ಅಂತಂದೆ. ನಿಮ್ಮೆಲ್ಲರ ಸಹಾಯ ನಮಗೆ ಬೇಕಾಗಿದೆ ಇವತ್ತು. ಮುಂದಿನ ದಿನಗಳಲ್ಲಿ ತುಮಕೂರಿನಲ್ಲಿ ಒಂದು ಸಭೆ ಮಾಡ್ತೀವಿ, ಮಹಿಳೆಯರ ಅದಾಲತ್. ಅಲ್ಲಿ ನನಗೆ ಇಲ್ಲಿರೋ ಅಂಥ ಎಲ್ಲ ಕಾನೂನಿನ ಶಾಲಾ ಕಾಲೇಜುಗಳ ನಮ್ಮ ಲಾಯರ್ಸ್ ಬೇಕು. ವಾಲಂಟಿಯರ್ ಆಗಿ ಆ ತಾಯಂದಿರಿಗೆ ಸಹಾಯ ಮಾಡಬೇಕು. ಯಾಕೆ ಅಂದರೆ ನಾವು ಮಾಡಲಿಲ್ಲ ಅಂತಂದರೆ, ನಾನು ಹೇಳ್ಬಿಟ್ಟಂತೂ ಕಳಿಸ್ತೀನಿ. ಇನ್ನೂ ಒಂದು ಹೇಳ್ತೀನಿ, ನಿಶಬ್ದ. ಇನ್ನೂ ಒಂದು ಹೇಳ್ತೀನಿ. ಇದೇ ತುಮಕೂರಿಂದ ನಿನ್ನೆ ನನ್ನ ಆಯೋಗಕ್ಕೆ ಒಬ್ಳು ತಾಯಿ ಬಂದಿದ್ಲು. ಮಗ ನೇಣು ಹಾಕ್ಕೊಂಡು ಸತ್ತೋಗಿರ್ತಾನೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ, FSL ರಿಪೋರ್ಟ್ ಬರುತ್ತೆ. FSL ರಿಪೋರ್ಟ್ 5 ತಿಂಗಳ ಒಳಗಡೆ ಕೊಡಬೇಕು. 7 ತಿಂಗಳಾಗಿರುತ್ತೆ, ಆ ತಾಯಿಗೆ ಆ ರಿಪೋರ್ಟ್ ಕೊಟ್ಟಿರೋದಿಲ್ಲ. ನಾನು ಫೋನ್ ಮಾಡಿ ಹೇಳ್ತೇನೆ, ನೋಡಿ ಅವರು ಬಂದಿದ್ದಾರೆ, ಯಾಕೆ ನೀವು FSL, ಫಸ್ಟ್ ಆಫ್ ಆಲ್ ತಾಯಿ ಮಗುವನ್ನು ಕಳ್ಕೊಂಡಿದ್ದಾಳೆ, ಮಗನನ್ನು ಕಳ್ಕೊಂಡಿದ್ದಾಳೆ. ಯಾಕೆ ಇವತ್ತಿನ ದಿನ ಕಾನೂನು ಬಹಳ ಮುಖ್ಯ. ಕಾನೂನು ಗೊತ್ತಿಲ್ಲ ಅಂದರೆ ನಿಮಗೆ ಏನು ನ್ಯಾಯ ಸಿಗೋದಿಲ್ಲ. ಸ್ಟೇಷನ್ನಲ್ಲೂ ಸಹ ನೀವೊಂದು FIR ಮಾಡಬೇಕಾದ್ರೆ ಚಾರ್ಜ್ ಶೀಟ್ ಹೆಂಗೆ ಬರೀತಾರೆ ಅನ್ನೋದ್ರ ಮೇಲೂ ನಿಮ್ಮ ನ್ಯಾಯಾಲಯದಲ್ಲಿ ತೀರ್ಪು ಡಿಪೆಂಡ್ ಆಗುತ್ತೆ. ಆ ಚಾರ್ಜ್ ಶೀಟ್ ಹೇಗೆ ಬರೀತಾರೆ ಅಲ್ಲೂ ನಮಗೆ ಲಾಯರ್ನ ಸಹಕಾರ ಬೇಕಾಗಿದೆ. ಇವತ್ತು ನೀವೆಲ್ಲರೂ ಭಾಗವಹಿಸಿದ್ರೆ ಮಾತ್ರನೇ, ಯುವ ಸಮುದಾಯ ನೀವೆಲ್ಲ ಭಾಗವಹಿಸಿದ್ರೆ ಮಾತ್ರನೇ ಬದಲಾವಣೆ ಸಾಧ್ಯ. ಭಾಗವಹಿಸ್ತೀರಾ? ಭಾಗವಹಿಸ್ತೀರಾ? ಹೆಂಗಿರ್ಬೇಕು ನಮ್ಮ ವಿವೇಕಾನಂದನ ಮಕ್ಕಳು ನೀವು. ಒಂದು ಸಲ ಜೈಕಾರ ಹಾಕಿದ್ರೆ ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿಸ್ಬೇಕು, ನೀವೆಲ್ಲ ಯುವ ಸಮುದಾಯ ಈ ದೇಶವನ್ನ ಕಟ್ತೀರಾ? ಕಟ್ತೀರಾ? ಅನ್ಯಾಯದ ವಿರುದ್ಧ ಹೋರಾಡ್ತೀರಾ? ಧ್ವನಿ ಎತ್ತುತ್ತೀರಾ? ನಾನು ನಿಮ್ಮನ್ನು ನಂಬುತ್ತೇನೆ. ಯಾಕೆ ಗೊತ್ತಾ? ನೀವು ನನ್ನ ಮಕ್ಕಳು. ತಾಯಿ ಯಾವಾಗಲೂ ಮಕ್ಕಳನ್ನು ನಂಬ್ತಾಳೆ. ನನಗೆ ಬರೀ 2 ಗಂಡು ಮಕ್ಕಳಲ್ಲ, ನನಗೆ ಕರ್ನಾಟಕದಾದ್ಯಂತ ಇವತ್ತು ಎಲ್ಲರೂ ನನ್ನ ಮಕ್ಕಳಾಗ್ಬಿಟ್ಟಿದ್ದಾರೆ. ಎಂಥ ಅದೃಷ್ಟ ಮಾಡಿ ಬಂದಿದ್ದೀನಿ ನನಗೆ ಗೊತ್ತಿಲ್ಲ. ಬಯಸದೆ ಬಂದ ಭಾಗ್ಯ ಮಹಿಳಾ ಆಯೋಗ. MLA ಟಿಕೆಟ್ ಸಿಗಲಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಮಹಿಳಾ ಆಯೋಗ ಕೊಟ್ಟರು. ಕೊಡಕ್ಕೆ ಮುಂಚೆ ನನಗಿದ್ರ ಬಗ್ಗೆ ಏನು ಅರಿವೇ ಇಲ್ಲ. ನಂತರನೇ ಗೊತ್ತಾಗಿದ್ದು, ಎಲ್ಲಿ ಮಹಿಳೆ ಇರ್ತಾಳೆ, ಸಂವಿಧಾನಕ ಬದ್ಧವಾಗಿ ಅವಳ ಮೂಲಭೂತ ಸೌಕರ್ಯಗಳಿಂದ, ಅವಳ ಹಕ್ಕುಗಳಿಂದ ಮಹಿಳಾ ಆಯೋಗ ಆ ಹೆಣ್ಣಿನ ಪರ ಹೋರಾಟ ಮಾಡಬಹುದು ಅಂತ. ಇವತ್ತಿಗೆ ಆಲ್ರೆಡಿ 26 ಜಿಲ್ಲೆಗಳನ್ನು ಓಡಾಡಿದ್ದೀನಿ ನಾನು. ನನಗನ್ಸುತ್ತೆ ನಾನು ಆಯೋಗದ ಅಧ್ಯಕ್ಷೆ ಆದಮೇಲೆ ಮನೇಲಿ ಕಡಿಮೆ, ಹಳ್ಳಿ ಹಳ್ಳಿ ಬೀದಿ ಬೀದಿಗಳಲ್ಲಿ ಜಾಸ್ತಿ ನಾನು. ಇನ್ನ ಒಂದು, ನಮ್ಮನ್ನು ದಿಕ್ಕು ತಪ್ಪಿಸೋದ್ರಲ್ಲಿ ಇವತ್ತೆಲ್ಲ ಒಟ್ನಲ್ಲಿ ನಮ್ಮನ್ನು ಏನಂದ್ರೆ, ಫೈನಲಿ ಅಟ್ ದ ಎಂಡ್ ರಿಸಲ್ಟ್ ಏನು ಬೇಕು ಅವರಿಗೆ? ಯಾರಿಗೇ ಆಗಲಿ ಅಧಿಕಾರ ಬೇಕು. ಅಧಿಕಾರಕ್ಕೋಸ್ಕರ ಯಾರನ್ನು ಬೇಕಾದರೂ ಮುಗಿಸ್ತಾರೆ, ಯಾರನ್ನು ಬೇಕಾದ್ರೂ ಎಬ್ಬರಿಸ್ತಾರೆ. ಅದಕ್ಕೊಂದು ನಿಜವಾದಂಥ ಒಂದು ಘಟನೆಯನ್ನು ನಿಮ್ಮ ಜೊತೆ ಹೇಳಕ್ಕೆ ಇಷ್ಟಪಡ್ತೇನೆ.
ಇಬ್ರು ಬಹಳ ಒಳ್ಳೆ ಸ್ನೇಹಿತರಿರ್ತಾರೆ. ಏ ತಮ್ಮ, ನಿನ್ನ ಹೆಸರೇನೋ? ಮಗ, ಒಬ್ರು ಎದ್ದೇಳಿ, ಒಬ್ರು ಎದ್ದೇಳು, ಎದ್ದೇಳಂದ್ರೆ ಎದ್ದೇಳು, ಏನು ನಾಚ್ಕೊಂಡ್ರೆ ಏನು? ಒಬ್ಬ ಚಪ್ಪಾಳೆ ಹೊಡೀರಿ ಅವನಿಗೆ. ಏನಮ್ಮ ನಿನ್ನ ಹೆಸರು? ಸೋಮಶೇಖರ್. ನಿನ್ನ ಬೆಸ್ಟ್ ಫ್ರೆಂಡ್ ಯಾರಲ್ಲಿ ಪಕ್ಕದಲ್ಲಿ? ಏನಮ್ಮ ನಿನ್ನ ಹೆಸರು? ಗೌರೀಶ್. ಓಕೆ, ಕೂತ್ಕೊಳ್ಳಿ. ಸೋಮಶೇಖರು, ಗೌರೀಶು. ನಾನು ನಿಜವಾದ ಘಟನೆಯಲ್ಲಿರೋ ಹೆಸರುಗಳನ್ನು ಹೇಳಲ್ಲ. ಸೋಮಶೇಖರನು ಮತ್ತು ಗೌರೀಶ್ ಇಬ್ಬರು ತುಂಬ ಒಳ್ಳೆ ಸ್ನೇಹಿತರು. ಒಂದೇ ಊರಿನವರು, ಚೆನ್ನಾಗಿ ಬೆಳೀತಾರೆ. ಇಬ್ಬರು ಒಬ್ರಿಗೊಬ್ರು ಸಹಾಯ ಮಾಡ್ಕೋತಾ ಇಬ್ಬರು ಒಳ್ಳೆ ಬಂಗ್ಲೆಗಳನ್ನು ಕಟ್ಟಿಸ್ತಾರೆ, ಪಕ್ಕ ಪಕ್ಕನೇ ಇರ್ತಾರೆ. ಸೋಮಶೇಖರನ್ಗೆ ಮದುವೆ ಆಗತ್ತೆ, ಮಕ್ಕಳಾಗೋದಿಲ್ಲ. ಗೌರೀಶ್ಗೆ ಇದು ನಿಜವಾದ ಘಟನೆ. ನಾನು ನಿಮಗೆ ಮಕ್ಕಳ ರೀತಿಯಲ್ಲಿ ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಗೌರೀಶ್ಗೆ ಮದುವೆ ಆಗತ್ತೆ, ಮಗು ಆಗತ್ತೆ. ಆ ಮಗನನ್ನೇ ಸೋಮಶೇಖರ್ ಮತ್ತೆ ಅವರ ದಂಪತಿ ಇಬ್ರೂ ಮುದ್ದಾಡಿ ಬಹಳ ಪ್ರೀತಿಯಿಂದ ಬೆಳೆಸ್ತಾ ಇರ್ತಾರೆ. ಒಂದು 8 ವರ್ಷಗಳ ನಂತರ ಸೋಮಶೇಖರ್ಗೆ ಒಬ್ಬ ಮಗ ಹುಟ್ಟುತ್ತಾನೆ. ಹುಟ್ಟಿದ ನಂತರ ಕೇಳಿ, ಈ 8 ವರ್ಷಗಳು ಗೌರೀಶ್ ಇರ್ತಾನಲ್ಲ, ಗೌರೀಶ್ ಹೆಂಡತಿ ಎಲ್ಲರೂ ತುಂಬ ಖುಷಿ. ಏನಂದ್ರೆ ಇವನೇ, ಇನ್ನ ಸೋಮಶೇಖರನ್ಗೂ ಇವನೇ ಮಗ, ನನಗೂ ಇವನೇ ಮಗ. ಸೋಮಶೇಖರ್ ಹತ್ರನೂ ಬಹಳಷ್ಟು ಆಸ್ತಿ ಸಂಪಾದನೆ ಮಾಡಿರ್ತಾನೆ. 8 ವರ್ಷಗಳ ನಂತರ ಒಂದು ಮಗು ಹುಟ್ಟತ್ತೆ. ಆ ಮಗು ತುಂಬ ಚೆನ್ನಾಗಿರುತ್ತೆ, ತುಂಬ ಮುದ್ದಾಗಿರುತ್ತೆ. ಅವನು ಗಂಡು ಮಗು ಇರ್ತಾನೆ. ಸೊ ಊರಿನ ಜನ ಎಲ್ಲ ಬಂದರೆ ಆ ಸೋಮಶೇಖರನ್ ಮಗುನ ಎತ್ಕೊಳ್ಳೋದು, ಮುದ್ದಾಡೋದು, ರಾಮನ್ಗೋಲ್ಸೋದು, ಕೃಷ್ಣನ್ಗೋಲ್ಸೋದು ಎಲ್ಲ ಮಾಡ್ತಿರ್ತಾರೆ. ಇಷ್ಟು ವರ್ಷದ ಬಾಂಧವ್ಯ ಸಂಬಂಧ, ಅಸೂಯೆ ಅಂದರೆ ಪುತ್ರ ವ್ಯಾಮೋಹ. ಎಲ್ಲಿವರೆಗೂ ಪುತ್ರ ವ್ಯಾಮೋಹ ಗೊತ್ತಲ್ಲ ನಿಮಗೆ? ಯಾವುದು ಪುತ್ರ ವ್ಯಾಮೋಹದಲ್ಲಿ? ನಮ್ಮ ಮಹಾಭಾರತದಲ್ಲಿ ಪುತ್ರ ವ್ಯಾಮೋಹನೇ ಕಡೆಗೆ ತಗೊಂಡೋಗಿ ಯುದ್ಧಕ್ಕೆ ನಿಲ್ಲಿಸೋದು ಅಲ್ವಾ, ಧೃತರಾಷ್ಟ್ರ. ಹಾಗೆ ಅವನು ಪುತ್ರ ವ್ಯಾಮೋಹ. ಮನೇಲಿ ಹೆಂಡತಿ ಬೇರೆ ಇರ್ತಾಳಲ್ಲ, ಅವನು ಫಸ್ಟ್ ಹೆಂಡತಿ ಹೇಳ್ತಾಳೆ, ಕೇಳಿಸ್ಕೊಳ್ಳಲ್ಲ. ಪ್ರತಿದಿನ ಹೇಳ್ತಾ ಹೋಗ್ತಾನೆ, ನೋಡು ಈಗ ಅವನಿಗೂ ಮಗ ಹುಟ್ಟುಬಿಟ್ಟ, ಆಸ್ತಿ ಎಲ್ಲ ಭಾಗ ಆಗೋಗುತ್ತೆ. ಆಮೇಲೆ ನೋಡಿ ಅವನ ಮಗನ್ನ ಎಲ್ಲರೂ ಹೆಂಗೆ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಥರ ಎಲ್ಲ ಶುರುವಾಗತ್ತೆ. ಅಲ್ಲಿ ಒಬ್ಬ ಮುಸಲ್ಮಾನ್ ಮುತ್ಯ ಅಂದರೆ ಅಜ್ಜ. ಬೊಂಬಾಯಿ ಮಿಠಾಯಿ ಎಷ್ಟು ಜನಕ್ಕೆ ಗೊತ್ತು? ನಾವು ಮಕ್ಕಳಿದ್ದಾಗ ಹಿಂಗೆ ಗಂಟೆ ಹೊಡ್ಕೊಂಡು ಬೊಂಬಾಯಿ ಮಿಠಾಯಿ ತೊಗೊಂಬರೋರು ಊರಿಗೆ, ಎಲ್ರಿಗೂ ಗೊತ್ತಲ್ಲ. ಆ ಊರಿಗೆ ಬಂದು ಆ ಮುತ್ಯನ್ಗೂ, ಆ ಮುಸಲ್ಮಾನ್ ಮುತ್ಯನ್ಗೂ ಸಹ ಆ ಮಗುವನ್ನು ಕಂಡ್ರೆ ಬಹಳ ಪ್ರೀತಿ. ಆ ಮಗುವಿಗೆ, ಈ ಮಗಗೆ ಒಂದು ಕಟ್ಟಿದ್ರೆ ಆ ಮಗುವಿಗೆ 2 ಕಟ್ಬಿಟ್ಟು ಹೋಗ್ತಾ ಇತ್ತು ಆ ಮುತ್ಯ. ಯಾಕಂದರೆ ಆ ಮಗು ಅಷ್ಟು ಪ್ರೀತಿ ಮಾಡ್ತಿತ್ತು. ಇದನ್ನೆಲ್ಲ ನೋಡಿ ಗೌರೀಶ ಒಂದಿನ ಯೋಚನೆ ಮಾಡ್ತಾನೆ, ಇದಕ್ಕೇನಾದ್ರು ಒಂದು ಅಂತ್ಯ ಆಡಬೇಕು ಅಂತ. ಆ ಮುಸಲ್ಮಾನ ಮುತ್ಯನ ಮನೆಗೆ ಹೋಗಿ ಹೇಳ್ತಾನೆ, ನೋಡು ಆ ಬೊಂಬಾಯಿ ಮಿಠಾಯಿ ನೀನು ದಿನ ಬಂದು ಆ ಮಗುವಿನ ಕೈಗೆ ಕಟ್ತಿಯಲ್ಲ, ಅದರಲ್ಲಿ ಸ್ವಲ್ಪ ವಿಷ ಮಿಕ್ಸ್ ಮಾಡಿಬಿಡು ಅಂತ. ಅವನು ಹೇಳ್ತಾನೆ, ಸ್ವಾಮಿ ನಾನು ಹಾಗೆ ಮಾಡೋಕ್ಕಾಗೋದಿಲ್ಲ. ಇಲ್ಲ, ನೀನು ಮಾಡಲೇಬೇಕು. ನಾನು ನಿನಗೆ 1 ಲಕ್ಷ ದುಡ್ಡು ಕೊಡ್ತೀನಿ, ನೀನು ಪ್ರತಿದಿನ ಈ ಮಿಠಾಯಿ ಮಾರ್ಕೊಂಡು ಏನಪ್ಪ ಸಂಪಾದನೆ ಮಾಡ್ತೀಯ ನೀನು ಅಂತ. ಅವಾಗ ಅವನು ಹೇಳ್ತಾನೆ, ಮುತ್ಯ ಹೇಳ್ತಾನೆ, ಮುಸಲ್ಮಾನ್ ಮುತ್ಯ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋನು ನೀನೇ ನೆಮ್ಮದಿಯಾಗಿಲ್ಲ, ನೀನು 1 ಲಕ್ಷ ರೂಪಾಯಿ ತಗೊಂಡು ನಾನೇನು ನೆಮ್ಮದಿ ಕಟ್ಕೋತೀನಪ್ಪ, ನನಗೆ ನಿಂದು ದುಡ್ಡು ಬೇಡ ಅಂತ ಹೇಳ್ತಾನೆ. ನನ್ನನ್ನು ಹೆದರಾಕೋತೀಯಾ, ನೀವು ಊರಿಂದಾನೇ ಹೊರಗಾಗ್ತೀನಿ ಅಂತ ಹೇಳ್ತಾನೆ. ಅವಾಗ ಈ ಊರನ್ನ ಅಲ್ಲ, ನನ್ನ ಪ್ರಾಣನೇ ಬಿಡ್ತೀನಿ, ಆದರೆ
ನನ್ನ ಧರ್ಮಕ್ಕೆ ಧಕ್ಕೆ ಬರುವ ಹಾಗೆ ಆ ಮಗುವನ್ನು ನಿನ್ನ ಒಂದು ಸ್ವಾರ್ಥಕ್ಕೆ ನಾನು ಸಾಯಿಸೋದಿಲ್ಲ ಅಂತ ಹೇಳಿ ಆ ಊರನ್ನು ಬಿಟ್ಟು ಆ ಮುತ್ಯ ನಡೆದು ಹೋಗ್ತಾನೆ. ಆ ಮುತ್ಯ ಹೇಳದಂಥ ಕತೆ ನನಗಿದು. ಯಾಕೆ ಮಾತು ಹೇಳ್ತೀನಿ ಗೊತ್ತಾ? ಇವತ್ತು ಹಿಂದೂ ಮುಸಲ್ಮಾನ್ ಮಾತೆತ್ತಿದ್ರೆ ಅಂಬೇಡ್ಕರ್ ನಿಜವಾದ ಆಚರಣೆ ನಾವೆಲ್ಲ ಒಂದಾಗಿದ್ದರೆ ಮಾತ್ರನೇ, ಇಲ್ದಿದ್ರೆ ದೇಶನ ಜಾತಿ ಧರ್ಮ ಬಿಡ್ರಪ್ಪ. ಹಿಂದೂ ಮುಸಲ್ಮಾನ್ ಓಕೆ, ಅಲ್ಲೂ ನೀವು ಹೊಡಿತೀರಾ ಈ ದೇಶನ. ಜಾತಿ ಜಾತಿ ಲಿಂಗಾಯತರ ಜಾತಿ ಕುರುಬರನ್ನ ಸೇರಲ್ಲ, ಕುರುಬರನ ಜಾತಿ ಗೌಡ್ರಿಗೆ ಸೇರಲ್ಲ, ಗೌಡ್ರ ಜಾತಿ ನಮ್ಮ SC ಸಮುದಾಯ ದಲಿತ ಸಮುದಾಯ ಓಲಿ ಹಿಂದೂ ಮುಸ್ಲಿಂ ಅಷ್ಟೇನಾ? ಆ ಜಾತಿಗಳಲ್ಲಿ ಮತ್ತೆ ಒಳ ಜಾತಿ ಒಳ ಪಂಗಡಗಳು ಇಷ್ಟೊಂದು ನಮ್ಮಲ್ಲಿ ಭಾಗ ಆಗಿಬಿಟ್ರೆ ನಾವು ದೇಶನ ಹೆಂಗೆ ಉಳಿಸೋದು? ಅಂಬೇಡ್ಕರ್ ಹೇಗೆ ನಿಜವಾಗ್ಲೂ ಬದುಕಬೇಕು? ಅಂಬೇಡ್ಕರ್ ನಿಜವಾಗ್ಲೂ ಬದುಕೋದು ಒಗ್ಗಟ್ಟಿನಲ್ಲಿ. ಒಂದು ಕಡ್ಡಿ ಇದ್ರೆ ಪಟಕ್ ಅಂತ ಮುಡಿತಾರೆ, 2 ಕಡ್ಡಿ ಮುರಿತಾರೆ. ಅದೇ 100 ಕಡ್ಡಿ ಜೊತೆಲಿ ಇಟ್ಕೊಳ್ಳಿ, ಮುರಿಯಕ್ಕೆ ಸಾಧ್ಯನಾ? ಹಾಗೆ ನಮ್ಮ ದೇಶ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ. ಅಲ್ಲಿ ನಿಜವಾಗ್ಲೂ ಅಂಬೇಡ್ಕರ್ ಬದುಕಿರೋದು. ಇವತ್ತು ಇಷ್ಟು ದೊಡ್ಡ ಸ್ಟೇಜ್ನಲ್ಲಿ ಇಷ್ಟೆಲ್ಲ ಮಕ್ಕಳನ್ನ ಕೂಡಿಸ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಇಲ್ಲಿ ಅಂಬೇಡ್ಕರ್ ನಿಜವಾಗ್ಲೂ ಬದುಕಬೇಕು. ಎಲ್ಲರೂ ದೇಶದ ಮುಂದೆ ಯಾವುದು ಜಾತಿ ಧರ್ಮ ಬರೋದೇ ಇಲ್ಲ. ದೇಶ ಭಾಳ ಮುಖ್ಯ. ಅಂಬೇಡ್ಕರ್ ಅಂದರೆ ದೇಶ, ದೇಶ ಅಂದರೆ ಅಂಬೇಡ್ಕರ್. ಯಾಕೆಂದರೆ ಸಂವಿಧಾನ ಇಲ್ಲ ಅಂದರೆ ನಮ್ಮ ದೇಶ ಇಲ್ಲ. ಇವತ್ತು ಹೇಗೆ ಪೂರ್ವದಲ್ಲಿ ಸೂರ್ಯ ಹುಟ್ಟಿ ಸಕಲ ಜೀವರಾಶಿಗಳಿಗೆ ಬೆಳಕನ್ನು ಕೊಡ್ತಾನೋ, ಹಾಗೆ ನಾವೆಲ್ಲರೂ ಒಟ್ಟಿಗೆ ಇವತ್ತು ದೇಶದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಮಾತ್ರ. ಇಲ್ದಿದ್ರೆ ಯಾವತ್ತೋ ನಾವೆಲ್ಲ ಹೊಡೆದೊಟ್ಟೋಗ್ತಿದ್ವಿ, ಯಾವತ್ತೋ ಕಿತ್ಕೊಂಡು ಹೊರಟೋಗ್ತಿದ್ವಿ, ಹರಿದು ಹೋಗ್ತಿದ್ವಿ. 31 ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ. 20 ಮೈಲಿಗೆ ನಮ್ಮ ಭಾಷೆ ಬೇರೆ, ನಮ್ಮ ಊಟ ಬೇರೆ, ನಮ್ಮ ಆಚರಣೆ ಬೇರೆ, ನಮ್ಮ ವಿಚಾರ ಬೇರೆ, ನಮ್ಮ ದೇವರು ಬೇರೆ, ನಿಮ್ಮ ದೇವರು ಬೇರೆ. ಆದರೂ ನಾವೆಲ್ಲ ಇವತ್ತು ಒಟ್ಟಾಗಿ ಅಣ್ಣ ತಮ್ಮಂದಿರಾಗಿ ಬದುಕ್ತಾ ಇರೋದಕ್ಕೆ ಕಾರಣನೇ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ. ಕಡೆಯದಾಗಿ ನನ್ನ ಮಹಿಳೆಯರು, ನನ್ನ ಹೆಣ್ಣು ಮಕ್ಕಳು, ಒಬ್ಬರು ಹೆಣ್ಮಗಳು ಎದಳಿ ನೋಡೋಣ. ನಾನು ಒಂದೇ ಒಂದು ಮಾತಾಡ್ತೀನಿ. ಓ ತಾಯಿ ಎದ್ರು, ವಾ ಆ ಹೆಣ್ಣು ಮಗಳಿಗೆ ನೋಡಿ, ನೀವು ಯೋಚನೆ ಮಾಡೋ ಅಷ್ಟರಲ್ಲಿ ಇಲ್ಲಿ ತಾಯಿ ಎದ್ರು. ಯೋಚನೆ ಮಾಡೋಕ್ಕೂ ಟೈಮ್ ಕೊಡಬಾರ್ದು ನೀವು. ಫಸ್ಟ್ ಆಫ್ ಆಲ್ ಹೆಣ್ಣು ಮಕ್ಕಳಿಗೆ ಅವಕಾಶ ಸಿಗೋದಿಲ್ಲ, ಕೊಟ್ಟಾಗ ಕಸ್ಕೊಂಡ್ಬಿಡ್ಬೇಕು. ಈಗ ಇಲ್ಲೇ ತಗೊಳ್ಳಿ, ವೇದಿಕೆ ಮೇಲೆ ಎಷ್ಟು ಜನ ಇದ್ದೀವಿ ನಾವು? ಎಷ್ಟು ಜನ ಇದ್ದೀವಿ? ಸಾಕ? ಅಂಬೇಡ್ಕರ್ ಹೇಳ್ತಾ ಇದ್ರು, ಯಾವ ಸಮಾಜವನ್ನ ನೀವು ಅಳಿತೀರೋ ಆ ಸಮಾಜದಲ್ಲಿ ಒಂದು ಹೆಣ್ಣು ಮಗಳನ್ನ, ಅವಳ ಸ್ಥಿತಿಗತಿಗಳನ್ನ ಅಳಿಬೇಕಂತೆ. ನಿಮ್ಗೆ ಗೊತ್ತಾ, ನಮ್ಮ ತುಮಕೂರು ಸೂಪರ್ ಅಂತೀರಾ. ತುಮಕೂರು ಸೂಪರ್ ಅಂದಾಗ ತುಮಕೂರಿನಲ್ಲಿರೋ ಪ್ರತಿಯೊಂದು ಹೆಣ್ಣು ಮಗಳು ಸುಖವಾಗಿ, ಖುಷಿಯಾಗಿ, ಆರ್ಥಿಕವಾಗಿ, ಆರೋಗ್ಯವಾಗಿ ಬದುಕಿದಾಗ ಮಾತ್ರ ತುಮಕೂರು ಸುಖವಾಗಿರೋಕ್ಕೆ ಸಾಧ್ಯ. ಇದು ಅಂಬೇಡ್ಕರ್ ಮಾತು, ನನ್ನ ಮಾತಲ್ಲ. ತಾಯಿ ನೀವೇನ್ ಮಾಡ್ತಾ ಇದ್ದೀರಾ? ಲಿಡ್ಕರ್ ನಾಮನಿರ್ದೇಶಕರಾಗಿದ್ದೀರಾ? ಏನ್ ನಿಮ್ಮ ಕೆಲಸ? ಇನ್ನೂ ಅಂಬೇಡ್ಕರ್ ಬಂದಿಲ್ಲ ತಾಯಿಯಲ್ಲಿ. ನೀವು ಅಂಬೇಡ್ಕರ್ ಮಗಳು ತಾಯಿ, ಎಲ್ಲ ತಿಳ್ಕೋಬೇಕು ನೀವು. ಲಿಡ್ಕರಲ್ಲಿ ನಾಮನಿರ್ದೇಶನದ ಒಂದು ಸದಸ್ಯ ಆಗಿದ್ದೀನಿ ಅಂತಂದ್ರೆ ನೆಕ್ಸ್ಟ್ ಸಲ ನೀವು ಭೇಟಿಯಾದಾಗ ನೀವೇ ನನಗೆ ಪಾಠ ಮಾಡಬೇಕು. ಗೊತ್ತಾಯ್ತಮ್ಮ? ಓದು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಾಯಿ ಇದೆ ಅಲ್ವಾ, ಕಿವಿ ಇದೆ ಅಲ್ವಾ, ಕಣ್ಣಿದೆ ಅಲ್ವಾ, ತಿಳ್ಕೋಬೋದು, ನೋಡ್ಬೋದು, ಕೇಳ್ಬೋದು. ಅಲ್ಲಿ ಅಂಬೇಡ್ಕರ್ ಬದುಕಿರೋದು. ಗೊತ್ತಾಯ್ತೇನವ? ನೀವು ಹಿಂಗೆ ಇದ್ರೆ ನಿಮ್ಮನ್ನ ತುಳಿದು ಮುಂದೆ ಹೋಗ್ಬಿಡ್ತಾರೆ.
ಗೊತ್ತಾಯ್ತಾ? ಆ ತಾಯಿಗೆಲ್ರೂ ಚಪ್ಪಾಳೆ ಹೊಡಿಬೇಕಲ್ವಾ? ನೆಕ್ಸ್ಟ್ ನಮ್ದು ಯಾವ್ದಾದ್ರು ಒಂದು ಮಗಳು ನಿಂತ್ಕೊಳ್ಬೋದಾ? ಓಕೆ ಓಕೆ ಓಕೆ, ಏನ್ ಹೆಸರುಮ್ಮ? ಲತಾ. ಏನ್ ಮಾಡ್ತಾ ಇದ್ದೀರಾ? ಸೆಕೆಂಡ್ ಇಯರ್ BSc ಇದೇ ಯೂನಿವರ್ಸಿಟಿಲಿ. ನಿಮ್ಗೇನಾದ್ರೂ ತೊಂದರೆಗಳಿದಾವ? ನಿನಗೇನಾದ್ರೂ ಬದಲಾವಣೆ ಆಗಬೇಕು ಅನ್ನೋದು ಯಾವ್ದಾದ್ರು ವಿಷಯಗಳಿದಾವ? ಹೇಳಮ್ಮ. ನೀನು ಎದ್ರಕಂಡ್ರೆ ಅಂಬೇಡ್ಕರ್ ಇಲ್ಲ ನಿನ್ನಲ್ಲಿ. ಆಮೇಲೆ ಐ ಆಮ್ ಟೆಲಿಂಗ್ ಯು, ನಿಮ್ಮ ರಿಜಿಸ್ಟ್ರಾರು ತುಂಬಾ ವೆಲ್ಕಮಿಂಗ್. ಏನಾದ್ರೂ ನ್ಯೂನ್ಯತೆಗಳಿದ್ರೆ ಖಂಡಿತವಾಗ್ಲೂ ಹೇಳಿ. ಕೊಡಿ ಕೊಡಿ ಫೋನ್, ಮೈಕ್ ಕೊಡಿ. ನಮ್ಮ ಯೂನಿವರ್ಸಿಟಿಯವ್ರು ಯಾರಾದ್ರೂ ಇದ್ರೆ ಅದನ್ನೆಲ್ಲ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಇದು ನಿಜವಾಗ್ಲೂ ಅಂಬೇಡ್ಕರ್ ಅವರ ಆಚರಣೆ. ಯಾವತ್ತು ಈ ದೇಶದ ಹೆಣ್ಣುಮಗಳು ನಿರ್ಭಯದಿಂದ ಎದ್ದು ಕೇಳ್ತಾಳೆ ಅವಳಿಗೆ ಬೇಕಾದಂತ ಹಕ್ಕುಗಳನ್ನ ಅಂದ್ರೆ ಅಲ್ಲಿ ನಿಜವಾದ ಅಂಬೇಡ್ಕರ್ ಅವರ ಆಚರಣೆ. ಏನ್ ಮೇಡಮ್, ಸರಿನಾ ತಪ್ಪ? ಸರಿನಾ ತಪ್ಪ? ಸರಿ ಅಲ್ವಾ? ಹಳದಿ ಬಣ್ಣದ ಸೀರೆ ಉಟ್ಕೊಂಡಿದಾರಲ್ಲ ಆ ಮೇಡಮ್ ಕೇಳ್ತಾ ಇದೀನಿ, ಸರಿನಾ? ಹೇಳಮ್ಮ ತಾಯಿ. ಹೆಣ್ಮಕ್ಳಿಗೆ ಸ್ಥಾನ ಅಂದರೆ ಎಲ್ಲ ಈಕ್ವಲ್ ಆಗಿ ಸಿಗಬೇಕು ಮ್ಯಾಮ್. ನಮಗೆ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿದೆ, ಆದರೆ ಎಷ್ಟೋ ಕಡೆ ನಾವು ಬಳಸ್ಕೊಳ್ತಾ ಇಲ್ಲ ಮ್ಯಾಮ್. ಅದಕ್ಕೋಸ್ಕರ ನಾವು ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀವಿ, ಎಷ್ಟೋ ನಮಗೆ ಸ್ವಾತಂತ್ರ್ಯವಾಗಿ ಇರೋಕ್ಕಾಗ್ತಾ ಇಲ್ಲ ಮ್ಯಾಮ್. ಕರೆಕ್ಟ್. ಇಲ್ಲಿ ಏನಾದರೂ ನಿನಗೆ ಸಮಸ್ಯೆ ಇದೆಯಾ? ಯಾವುದಾದ್ರೂ ನೀನು ಹೇಳಬೇಕು ಅನ್ಸುತ್ತೆಯಾ? ಇಲ್ಲಿ ರಿಜಿಸ್ಟ್ರಾರ್ ಇದ್ದಾರೆ, ಸೊ ನೀವು ಕನ್ವೆ ಮಾಡ್ಬೋದು. ಇವಾಗ ಆಯೋಗದ ಮಹಿಳಾ ಆಯೋಗದ ಅಧ್ಯಕ್ಷೆ ಬಂದಿದ್ದೀನಿ, ಏನಾದರೂ ಮಾಡಿ ಹೋಗ್ಬೇಕಲ್ಲ ಮತ್ತೆ ನಾನು. ಏನಾದರೂ ಸಮಸ್ಯೆ? ಒಂದು ಸಮಸ್ಯೆ? ಎವ್ರಿಥಿಂಗ್ ಈಸ್ ಓಕೆ. ಅಲ್ಲಿ ನನ್ನ ಮಗಳು ಒಬ್ಳು ಮಾತಾಡ್ತೀನಿ ಅಂದ್ಯಾಳೆ. ಪ್ಲೀಸ್ ಗಿವ್ ದ ಮೈಕ್. ಮ್ಯಾಮ್, ನನ್ನ ಹೆಸರು ಚೈತ್ರ ಅಂತ. ಹೇಳಮ್ಮ. ಇದೇ ಕಾಲೇಜಲ್ಲಿ BSc ಫಸ್ಟ್ ಇಯರ್ ಓದ್ತಾ ಇದ್ದೀನಿ. ಎಸ್ ಮ್ಯಾಮ್, ಇಲ್ಲಿ ಕಾಲೇಜ್ ಬಿಟ್ಟಾದ್ಮೇಲೆ 5 ಗಂಟೆಯಿಂದ 6 ಗಂಟೆವರೆಗೂ ಒಂದೂ ಬಸ್ ಬರಲ್ಲ ಮ್ಯಾಮ್. ಮ್ಯಾಮ್ ಓಕೆ. ಮತ್ತೆ ಚೇತನ್, KSRTC DC ತುಮಕೂರು ಫೋನ್ ತಗೊಳ್ಳಿ. ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ಯಾರಿಗಾರು ಕೊಡಿ, ಗಂಡು ಮಕ್ಕಳಿಗೆ. ಮ್ಯಾಮ್, ಇನ್ನೊಂದಿದೆ ಮ್ಯಾಮ್. ಹೇಳಮ್ಮ. ಮ್ಯಾಮ್, ಪಾವಗಡ ಕಡೆ ಬಸ್ ಇಲ್ಲ ಮ್ಯಾಮ್. ಬಸ್ ಇದೆ ಬಟ್ ಮ್ಯಾಮ್ ಮತ್ತೆ ಸಂಜೆ 5 ಗಂಟೆ ಕಾಲೇಜ್ ಬಿಡ್ತಾರೆ. ನಾವು ಊರುಗಳಿಗೆ ಹೋಗೋ ಅಷ್ಟರಲ್ಲಿ 7:30 8 ಗಂಟೆ ಆಗುತ್ತೆ ಮ್ಯಾಮ್. ಕೊರಟಗೆರೆಗೆ ಅಂತ ಬಸ್ ಇಲ್ಲ ಮ್ಯಾಮ್. ಪಾವಗಡ ಮತ್ತು ಮಧುಗಿರಿ ಬಸ್ ಬಂದಾಗ್ಲೇ ಆ ಬಸ್ಸಿಗೆ ಕೊರಟಗೆರೆಯಲ್ಲಿರೋಂಥ ಎಲ್ಲ ಸ್ಟೂಡೆಂಟ್ಸ್ ಆಗಲಿ ಓಡಾಡೋ ಅಂಥ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳಾಗಲಿ ಎಲ್ಲರೂ ಬರ್ತಾರೆ. ಸ್ಟೂಡೆಂಟ್ಸ್ಗೆ ಹೋಗೋಕೆ ಆಗ್ತಾ ಇಲ್ಲ ಮ್ಯಾಮ್. ಆ ಕಡೆನೂ ಬಸ್ಸಿನ ವ್ಯವಸ್ಥೆ ಇಲ್ಲ. ಇಲ್ಲೂ 5 ಗಂಟೆಯಿಂದ 6 ಗಂಟೆವರೆಗೂ ಬಸ್ಸಿನ ವ್ಯವಸ್ಥೆ ಇಲ್ಲ. ಏನು ಹೆಸರು ಇವ್ರದ್ದು? ನಿಮ್ಮ ಹೆಸರು ಚಂದ್ರಶೇಖರ್. ನೀವು ಸ್ಪೀಕರ್ ಮೇಲಿದ್ದೀರಾ. ಮತ್ತು ನಮ್ಮ ತುಮಕೂರು ಯೂನಿವರ್ಸಿಟಿ ಮಹಿಳೆಯರ ಡಾಕ್ಟರ್ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ವಿ. ಇಲ್ಲಿ ನಮ್ಮ ಹೆಣ್ಣು ಮಕ್ಕಳ ಒಂದು ಕೊರತೆ ಏನಂದರೆ, ಕೊರಟಗೆರೆ ಪಾವಗಡ ಮಧುಗಿರಿಗೆ ಹೋಗಲಿಕ್ಕೆ 5 ಗಂಟೆ ಮೇಲೆ ಅವರ ಯೂನಿವರ್ಸಿಟಿ ಹತ್ರ 1 ಅವರ್ ಆದರೂ ಒಂದೂ ಬಸ್ ಬರದೇ ಇರೋದ್ರಿಂದ ಆ ಹೆಣ್ಣು ಮಕ್ಕಳು ತಮ್ಮ ಊರಿಗೆ ಹೋಗಲಿಕ್ಕೆ ರಾತ್ರಿ 8, 8:30, 9 ಗಂಟೆ ಆಗುತ್ತಂತೆ. ನೀವು ಒಂದು ನಿಮಿಷ ಕೇಳಿ. ನೀವು ಖುದ್ದಾಗಾದರೂ ಬನ್ನಿ ಅಥವಾ ನಿಮ್ಮ ಆಫೀಸರ್ನ ಕಳಿಸಿ, ನಾಳೆ ನಮ್ಮ ರಿಜಿಸ್ಟ್ರಾರ್ ಇದ್ದಾರೆ ಜಮ್ಜಮ್ ಅವರು, ಅವ್ರ ಜೊತೆ ಕೂತ್ಕೊಂಡು ಯಾವ್ಯಾವ ಆ ರೂಟ್ನಲ್ಲಿ ಆ ಟೈಮ್ನಲ್ಲಿ ಬಸ್ಗಳನ್ನು ಹಾಕಬೇಕು, ಹಾಕಿ ಆ ಎಲ್ಲ ಹೆಣ್ಣು ಮಕ್ಕಳಿಗೆ ಯಾವುದೇ ಥರ ಅವರ ಒಂದು ಶಿಕ್ಷಣಕ್ಕೆ ತೊಂದರೆ ಆಗದೆ ಇರೋಂಗೆ ನೀವು ಏರ್ಪಾಟ್ ಮಾಡಿ ನನಗೆ ನೀವು ರಿಪೋರ್ಟ್ ಕಳಿಸ್ಕೊಡ್ಬೇಕು. ಮೇಡಮ್, ಒಂದು ವಿಷಯ ನಾನು ಒಂಚೂರು ಮಾತಾಡ್ಲಾ? ಹೇಳಿ.
ಮೇಡಮ್ 5 ಗಂಟೆ ಮೇಲೆ ಬಸ್ ಇಲ್ಲ ಅನ್ನೋದು ತಪ್ಪು ಮೇಡಮ್. ಒಂದು ಆಮೇಲೆ ಅದು ಮಧುಗಿರಿ ಪಾವಗಡ ಕಡೆ ಹೋಗೋ ಬಸ್ಸುಗಳು ಯೂನಿವರ್ಸಿಟಿ ಮುಂದೆ ಹೋಗೋದಿಲ್ಲ ಮೇಡಮ್. ಅದು ಈ ಕಡೆ ಯಲ್ಲಾಪುರ. ಆಯ್ತು, ಇಲ್ಲಿ ಕೇಳಿ, ಇನ್ನೂ ಒಂದು ಏನು ಹೇಳ್ತೀನಂದ್ರೆ, ನೀವು ನಾಳೆ ಬಂದು ಕುತ್ಕೊಳ್ಳಿ ನಮ್ಮ ರಿಜಿಸ್ಟ್ರಾರ್ ಹತ್ರ. ನೀವು ಯಾಕಂದ್ರೆ ನೀವು ಇದನ್ನ ಹೇಳೋದು ಬೇಡ, ಇಲ್ಲಿ ನೀವು ಕುತ್ಕೊಂಡು ಹೇಗೆ ಆ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುತ್ತೆ ಹಾಗೆ ನೀವು ಬಸ್ ರೂಟ್ನ ಅಥವಾ ಬಸ್ನ ಹಾಕಿ ನನಗೊಂದು ರಿಪೋರ್ಟ್ ಮಾಡಿ ಅಷ್ಟೇ. ಓಕೆ, ಇದುವರೆಗೆ ಅವ್ರು ಯಾರು ನಮಗೆ ಇದು ತೊಂದರೆ ಅಂತ ಹೇಳಿರಲಿಲ್ಲ. ನಾವು ಡೀಟೇಲ್ಸ್ ತಗೊಳ್ತೀವಿ. ಇನ್ನು ಮುಂದೆ ಅವರೆಲ್ಲ ಅಂಬೇಡ್ಕರ್ ಮಕ್ಕಳು ರೀ, ಇನ್ನು ಮುಂದೆ ಮಾತಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ದಯವಿಟ್ಟು ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ಡಾನ್, ನೀವು ಕರೆಸಿ ಮಾತಾಡಿ. ನಮಸ್ಕಾರ. ಎಲ್ಲದಕ್ಕಿಂತ ನಿಮ್ಮ ರಿಜಿಸ್ಟ್ರಾರ್ ಪವರ್ಫುಲ್ ರೀ, ಡೋಂಟ್ ವರಿ, ಶೀಲ್ ಗೆಟ್ ಇಟ್ ಡನ್. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ. ನಾನು ಮಹಿಳಾ ಘಟಕದ ಉಪಾಧ್ಯಕ್ಷ ನಿಟ್ಟೂರು ಬ್ಲಾಕಲ್ಲಿ ಕೆಲಸ ಮಾಡ್ತಿದ್ದೀನಿ. ಮೇಡಮ್ ನಮ್ಮೂರದೇ ಬಿದ್ರಳ್ಳಿ ಕೌಲ್ ಅಂತ HL ಆಗಿದೆ ಮೇಡಮ್. ಈಗ HL ಒಳಗಡೆನೆ ನಮ್ಮೂರಿದೆ. ಇದು ನಮ್ಮೂರದೇ ಹುಡುಗಿ. ಇದನ್ನು ಹೊಳಲ್ಕೆರೆಗೆ ಕೊಟ್ಟು ಮದುವೆ ಮಾಡಿದರು ಮೇಡಮ್. ಒಂದು ಮಗು 2 ವರ್ಷದ ಮಗು ಇತ್ತು. ಇನ್ನು ಒಂದು ಟ್ವಿನ್ಸ್ 2 ಮಕ್ಕಳಾದು. 2 ವರ್ಷದ ಮಗು ಆದಮೇಲೆ ಇನ್ನೆರಡು ಇವು ಟ್ವಿನ್ಸ್ ಆದವು. 3 ತಿಂಗಳು ಮಕ್ಕಳಿರುವಾಗಲೇ ಇವ್ರ ಹಸ್ಬೆಂಡ್ನ ಅವ್ರ ಸ್ವಂತ ಅಕ್ಕನೇ ಕಡಿದು ಬಿಟ್ಟು ಕೊಲೆ ಮಾಡಾಕ್ಬಿಟ್ಟಿದ್ರು ಅವ್ರ ಊರಲ್ಲಿ. ಇವು 2 ಮಕ್ಕಳು ಇಟ್ಕೊಂಡು ಅವ್ರ ಅಪ್ಪ ಅಮ್ಮನೇ ಸಾಕ್ತಾ ಇದ್ರು. ಅವ್ರ ಅಪ್ಪಂಗೂ ಸ್ಟ್ರೋಕ್ ಆಯ್ತು. ಇಲ್ಲಿ ಕೇಳವ, ಇನ್ನೂ ಎಷ್ಟೊಂದು ಜನ ಮಾತಾಡೋದಿದೆ, ಸಂವಾದ ಇದೆ. ಇಲ್ಲಿ ಕೇಳಿಲಿ ಇವ್ರಿಗೆ ಏನಾದ್ರೂ ಒಂದು ಕೆಲಸ. ಆಯ್ತಮ್ಮ, ಇಲ್ಲಿ ಕೇಳು. ಫಸ್ಟ್ ಆಫ್ ಆಲ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಇಲ್ಲೇ ಇದ್ದಾರೆ. ತಾಯಿ, ನೀನು ಅವ್ರ ನಂಬರ್ ತಗೋಬೇಕು. 2ನೇದು, ನಿನ್ನ ಗಂಡ ಇಲ್ಲ, ನಿನ್ಗೆ ಪೋಷಕತ್ವ ಯೋಜನೆ ಇದೆ. 18 ವರ್ಷ ನಿನ್ನ ಮಕ್ಕಳು ಆಗೋತನ ಪ್ರತಿ ತಿಂಗಳು ಸರ್ಕಾರದಿಂದ 4,000 ಅವ್ರು ಓದಿಸೋದಕ್ಕೆ ಪೋಷಕತ್ವ ಯೋಜನೆ ಅಡಿ ದುಡ್ಡು ಸಿಗತ್ತೆ. ನೀನು ಅರ್ಜಿ ಹಾಕಬೇಕು, ಗೊತ್ತಾಯ್ತಾ? ಆಮೇಲೆ ನಿಮ್ಮ ಸಮುದಾಯ ಯಾವುದು ಅಂತ ತಿಳ್ಕೊಂಡು ಯಾವುದೆಲ್ಲ ಅನುಕೂಲಗಳಿದೆ ಅದನ್ನು ಮಾಡಿಸ್ಕೊಡ್ತೀವಿ. ಮತ್ತು ನಿನಗೆ ನ್ಯಾಯ ಏನಾದರೂ ಸಿಗಬೇಕು ಅಂತಂದರೆ ಅಲ್ಲಿ ನಮ್ಮ ಈ ಡಿಸ್ಟ್ರಿಕ್ಟ್ ಲೀಗಲ್ ಸೆಲ್ ಇರುತ್ತೆ, ಅಲ್ಲಿಂದ ನಿನಗೊಂದು ಲಾಯರ್ನೂ ಸಹ ಹಾಕ್ಕೊಡ್ತಾರೆ. ಮತ್ತು ನಮ್ಮದು ಕಾವಲು ಸಮಿತಿ ಇದೆ, ಅವ್ರ ಎಂಟೈರ್ ಟೀಮು ನಿನಗೆ ಸಹಾಯ ಮಾಡುತ್ತಮ್ಮ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂಗನವಾಡಿದೊಂದು ಪೋಸ್ಟಿಂಗ್ ಆಮೇಲೆ ಮಾತಾಡೋಣ ಬಿಡಿ. ಕುತ್ಕೊಳ್ಳಿ ತಾಯಿ, ನಿನಗೆ ಉತ್ತರ ಸಿಕ್ತು. ಇಲ್ಲೇ ಅಧಿಕಾರಿ ಇದ್ದಾರೆ, ನೀನು ಬಂದು ಕುತ್ಕೊಂಡು ಅವ್ರ ಪಕ್ಕನೇ ನಂಬರ್ ತಗೋ. ಕಡೆಯದಾಗಿ ನಿಮ್ಮೆಲ್ರಿಗೂ ಹೇಳೋದಿಷ್ಟೇ, ಆಮೇಲೆ ನೀವು ನಿಮ್ಮ ರಿಜಿಸ್ಟ್ರಾರ್ ಹತ್ರ ಮೀಟ್ ಮಾಡು. ತಾಯಿ ಮಗಳೇ, ಐ ಥಿಂಕ್ ಪ್ರೋಗ್ರಾಮ್ ಇಸ್ ಎಟ್ಟು. ಸೊ ನನ್ನ ಬಿಟ್ಟರೆ ಇಡೀ ದಿನ ಸಂವಾದ ಮಾಡ್ತೀನಿ ನಾನು. ನನಗೇನು ಸಮಸ್ಯೆಗಳು ಸಾಲ್ವ್ ಆಗಬೇಕಷ್ಟೇ. ನಮ್ಮ ಮಕ್ಕಳು ಶಿಕ್ಷಿತರಾಗಬೇಕು, ಸೇವೆಯನ್ನು ಮಾಡಬೇಕು, ಒಳ್ಳೆ ಪ್ರಜೆಗಳಾಗಬೇಕು ಅಷ್ಟೇ. ಸೊ ಎಲ್ಲರೂ ಒಂದ್ಸಲ ಜೈ 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 ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಹಿಂದ್. ಈ ಕಾರ್ಯಕ್ರಮಕ್ಕೆ ನನ್ನ ಕರೆದವರು ಹುಸೇನ್ ಎಲ್ಲಿದ್ದೀರಾ? ನಿಂತ್ಕೊಳ್ಳಿ. ಎರಡು ನಿಮಿಷ, ವೆರಿ ಇಂಪಾರ್ಟೆಂಟ್. ಎಸ್, ಹುಸೇನ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಚಿಕ್ಕನಾಯಕನಹಳ್ಳಿ, ಹುಳಿಯಾರು ಊರು, ಕೆಂಪಾಪುರ ಕೆರೆದಂಡೆ, ಸುಮಾರು 50ಕ್ಕಿಂತ ಜಾಸ್ತಿ ಸಂಸಾರಗಳು ಸಣ್ಣ ತಗಡಿನ ಮನೆ, ಗುಡಿಸಲಿನ ಮನೆ ಹಾಕ್ಕೊಂಡು 50 ವರ್ಷಗಳಿಗಿಂತ ಹೆಚ್ಚು ಕಾಲ ಅಲ್ಲಿದ್ದಾರೆ. ಪಕ್ಕದಲ್ಲಿ ಕೆರೆ ಇದೆ. ಯಾಕೆ ನನಗೆ ಅವ್ರು ಗೊತ್ತು ಅಂದಾಗ, ನನಗೆ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಕಳಿಸಿದ್ರು. ನಾನು ಆ ಊರಿಗೆ ಹೋಗಿದ್ದೆ. ಅವರ ಒಂದು ಕಂಪ್ಲೇಂಟ್ ಮೇಲೆ ನಾನು ಹೋಗಿದ್ದೆ. ಅವರೇನು ಹೆಣ್ಮಗಳಲ್ಲ, ಆದರೆ ಅಂಬೇಡ್ಕರ್ ಅವರಲ್ಲಿ ಬದುಕಿದ್ದಾರೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ನಾನು ಅಲ್ಲಿ ಹೋದಾಗ ಅವ್ರ ತಾಯಿ ಒಂದು ಮನೆ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಮನೆ ಮೇಲೆ ಪಕ್ಕದಲ್ಲಿ ಕೆರೆ ಇರೋದ್ರಿಂದ ಹಾವು, ಹುಳ, ಉಟ್ರೆ, ಚೇಳು ಎಲ್ಲವೂ ಇದೆ. ಎಷ್ಟೋ ಜನ ಮಕ್ಕಳು ನಾಗರಾವ್ ಕಡ್ದು ಸತ್ತೋಗಿದ್ದಾರೆ. ಒಂದು ಮನೆ ಮೇಲೆ ಒಂದು ವಿಡಿಯೋ ತಾಯಿಗೆ ತೋರಿಸಿದ್ರು ನನಗೆ. ಮೇಲ್ಗಡೆ ನಾಗರಾವ್ ನೇತಾಡ್ತಾ ಇರುತ್ತೆ. ಅದು ಮನೆಯಲ್ಲಿ ಈಗ ಮಳೆ ಏನು ನೀರೆಲ್ಲ ಕೋಡಿ ಹರ್ಕೊಂಡು ಹೋಗ್ತಾ ಇದೆ. ಮಕ್ಕಳು ಎಲ್ಲರೂ
ಆ ವಿಷಯ ಅವರು ನನಗೆ ತಿಳಿಸಿದ ಮೇಲೆ ಸರಿಯಾಗಿ 3 ತಿಂಗಳ ನಂತರ ತುಮಕೂರಿನ ಜಿಲ್ಲಾಧಿಕಾರಿಗಳು ಶುಭಾ ಕಲ್ಯಾಣ್ ಅವರಿಗೆ ಪರ್ಸನಲ್ಲಾಗಿ ಮಹಿಳಾ ಆಯೋಗ ಮಾನಿಟರ್ ಮಾಡಿ SC/ST ಇಲಾಖೆಯಿಂದ ಸಚಿವರಿಂದ ಸಹ ಮಾನ್ಯ ಮುಖ್ಯಮಂತ್ರಿಗಳಿಂದ ಸಹ ಮತ್ತೆ ನಿಮ್ಮ ತುಮಕೂರಿನ ಸಚಿವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಎಲ್ಲರಿಗೂ ಸತತವಾಗಿ ಮಹಿಳಾ ಆಯೋಗ ಅವ್ರ ಹಿಂದೆ ಇದ್ದು ಇವತ್ತು ಅಷ್ಟೂ ಸಂಸಾರಗಳಿಗೆ 2.5 ಎಕರೆ ಸರ್ಕಾರಿ ಭೂಮಿಯನ್ನು ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದೆ. ಆ ಎಲ್ಲ ಕ್ರೆಡಿಟು ಆ ಹುಸೇನ್ ಅವ್ರಿಗೆ ಹೋಗುತ್ತೆ. ಆತ ನನಗೆ ಒಂದು ಕಂಪ್ಲೇಂಟ್ ಮಾಡಿ ನನ್ನನ್ನು ಅಲ್ಲಿ ಕರ್ಸ್ಕೊಳ್ಳೋ ತನ ಬಿಡಲಿಲ್ಲ. ಇವತ್ತು ಅಷ್ಟು ಸಂಸಾರಿಗಳಿಗೆ ನೆಲೆ, ಮನೆ, ಜಾಗ. ಇದು ನಿಜವಾದ ದೇಶ ಸೇವೆ. ನಿಮ್ಮೂರುಗಳಲ್ಲೂ ನೀವು ಅದೇ ಸೇವೆಯನ್ನು ಮಾಡಬೇಕು. ಅದೇ ನಿಜವಾದ ದೇಶ ಸೇವೆ, ಅದೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಚರಣೆ. ಮಾಡ್ತೀರಾ? ಎಲ್ಲರೂ ಒಂದ್ಸಲ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ನಾನು ನನ್ನ ದೇಶ ಸೇವೆಯನ್ನು ಚಾಚೂ ತಪ್ಪದೆ ನಾನು ಹುಟ್ಟಿರುವ ನಾಡಿಗೆ, ಜನರಿಗೆ ಮಾಡುತ್ತೇನೆ. ನಮ್ಮಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಬದುಕಿರ್ತಾರೆ. ಅವರ ವಿಚಾರಗಳನ್ನು ಪ್ರತಿದಿನ ಆದರ್ಶವಾಗಿ ಪಾಲನೆ ಮಾಡ್ತೀವಿ. ಇದೇ ನಿಜವಾದ ದೇಶಭಕ್ತಿ. ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.